Subscribe to the channel and comment below. Bye bye and see you guys. ನಂದೇನು ಕೊಡ್ಲ ಕಾಣ್ತದೆ ಮೇಲ್ಗಡೆ ಬೆಟ್ಟ ತೋರು ಅಲ್ಲ ಮೆಡಿಟೇಷನ್ ಬೆಟ್ಟ ಅಂತ ಏನು ಬೆಟ್ಟ ಇಲ್ಲಿ ನೋಡು ಹೇಳಿ ನಿನ್ ಫ್ರೆಂಡ್ ಮೆಡಿಟೇಷನ್ ಬೆಟ್ಟ. ಪ್ಲಾನ್ ಮಾಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ತುಂಬ ದಿನಗಳೇ ಆಗೋಯ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿ. ಅದಕ್ಕೋಸ್ಕರನೇ ಈಗ ಪ್ಲ್ಯಾನ್ ಮಾಡಿ ಕಂಟಿನ್ಯೂಟಿ ಇಡೋಣ ಅಂತ ಒಂದು ಐಡಿಯಾ ಹುಡುಕಿದ್ದೀನಿ. ಅದು ನಮ್ಮ ಅಗಸ್ತ್ಯನ ಜೊತೆ ಮಾಡೋದ ಅಂತ. ಗೊತ್ತಲ್ಲ, ಈ ಫೋಕಸ್ ಇಲ್ಲದಾಗ, ಈ ಸೋಂಬೇರಿ ಆಲಸ್ಯತನ ಜಾಸ್ತಿ ಆದಾಗ ಈ ಥರ ಏನಾರು ಒಂದು ಮನುಷ್ಯ ನೆಪ ಹುಡುಕ್ತಿರ್ತಾನೆ, ಏನಾರು ಒಂದು ಕೆಲಸ ಮಾಡೋಕ್ಕೆ. ಅದಾಗಲ್ಲ ಇದಾಗಲ್ಲ ಅಂತ. ಹಂಗೆ ನಾವೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಪಿಕಬು ಅನ್ಕೊಂಡು ಅವನೇ ಸಂಡೇ ಮಾಡಿಲ್ಲ. ಏನಾರು ಹೇಳು ಫ್ರೆಂಡ್ಸ್, ಸಂಡೇ ಆದರೂ ಒಂದು ಸ್ವಲ್ಪ ಕ್ಲೀನಾಗಿದೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಲೀನ್ ಮಾಡಿದೆ. ನಮ್ಮ ಮನೆಯದವರು ಮಾಡಿದ್ದಾರೆ, ಬಟ್ ಕಸ ಹೊಡೆದಿದ್ದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದು ನಾನೇ. ಇಲ್ಲಿ ನೋಡಿದ್ದು ಹೆಂಗೆ ಬ್ಯಾಗ್ ದಬಾಕ ಮಲ್ಕೊಂಡು ನೀನು. ಎದ್ದೋಳಲ್ಲೇ, ಎದ್ದೋಳು, ಸ್ನಾನ ಮಾಡಬೇಕು, ಎದ್ದೋಳು. ಅಲ್ಲಿ ನೋಡು, ನಿನ್ನ ಫ್ರೆಂಡ್ಸ್ ನೋಡ್ತಾರೆ. ಏನಾರು ಹೇಳು, ವಿಡಿಯೋ ನೋಡಲ್ಲಿ, ಅಲ್ಲಿ ಸ್ಟಾರ್ಟ್ ಆಗೈತೆ. ಸೊ ಅನ್ನು ಗೈಸ್, ದಾಡದ ನೀಲ್ಸ್ ಜಾಸ್ತಿ ಐತೆ, ನನ್ ಜಾಸ್ತಿ ಇಲ್ಲ. ಅದರದ್ದು ಕಟ್ ಮಾಡ್ಕೊಟ್ಬಿಟ್ಟು ನಂದು ಕಟ್ ಮಾಡ್ತಾ ಇದ್ದೆ ಗೈಸ್. ನೋಡಿ ಗೈಸ್, ಏನ್ ಮಾಡೋದಿದ್ದಾರೆ. ಹೌದು, ಆಕ್ಚುಲಿ ಏನಾಯ್ತು ಅಂದ್ರೆ, ನಾನು ಅವ್ನು ಮಾಡೋದ ಅಂತ ಎತ್ಕೊಂಡಿದ್ದೀನಿ ನೀಲ್ಸು. ಬಟ್ ನೋಡಿ, ನಂದೇ ಜಾಸ್ತಿ ಐತೆ. ಏನು ಮಾಡಬೇಡ, ನೀನೇ ಮಾಡು, ನೆಲ್ಸ್ ಕಟ್ ಮಾಡು ನಂದು. ಸೊ ಇವತ್ತು ಸಂಡೇ ಆದಂಗ ನನ್ ಸ್ಕೂಲ್ ರಜೆ ಐತೆ, ಅದಕ್ಕೆ ತರಕಾರಿ ತರಕ್ ಹೋಗ್ಬೇಕು. ಯಾಕಂದ್ರೆ ಮನೇನು ಕಾಣೆ ಆಗ್ಬಿಟ್ಟೈತೆ. ಕರೆ ಮಮ್ಮ ಐತೆ, ನನ್ ಫೇವರೇಟ್ ಅಡಿಗೆ ಮಾಡೈತೆ. ಏನು? ನೂಡಲ್ಸ್. ನೋಡಿ ಫ್ರೆಂಡ್ಸ್, ಗೋಬಿ ನೂಡಲ್ಸ್ ಅಂದ್ರೆ ಅವ್ನಿಗೆ ಬಹಳ ಇಷ್ಟ ಅಲ್ಲರ. ಅದಕ್ಕೆ ಇವತ್ತು ಇನ್ನೂ ಬ್ರಷ್ ಮಾಡಿಲ್ಲ. ಈಗ ಬ್ರಷ್ ಮಾಡಿ, ಸ್ನಾನ ಮಾಡಿ, ತಿಂಡಿ ತರಕಾರಿ ಬೇರೆ ತರಕ್ಕೆ ಹೋಗ್ಬೇಕು. ಯಾಕಂದರೆ ಬೆಳಗ್ಗೆ ಹೊತ್ತೆ ಹೋದರೆ ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಸಿಕ್ಬಿಡುತ್ತೆ. ನಾವು ಸೂಪರ್ ಮಾರ್ಕೆಟಲ್ಲಿ ತರ್ತೀವಿ, ರಿಲಯನ್ಸ್ ಫ್ರೆಶ್ ಥರ ಅದು. ಸೊ ತಗೊಬಂದ್ಬಿಟ್ರೆ ಇವತ್ತೊಂದು ಅದೊಂದು ಕೆಲಸ ಮುಗೀತದೆ. ಆಮೇಲೆ ಏನೇನು ಮಾಡೋದು ಅಂತ ನಮ್ಮ ಅಗಸ್ತ್ಯ ಬಂಟರು ಹೇಳ್ತಾರೆ. ನೀವು ಶೊಂಗಿ ಬಿಟ್ಟು ನಾನು ರೂಡೆನ್ಸ್ ತಾನೆ. ರೂಡೆನ್ಸ್ ಬಾರ ತಿನ್ನು ಅಂದ್ರೆ ಅಲ್ಲಿ ಹೋಗಿ ಒಂದು ಫ್ರೆಂಡ್ ಹತ್ರ ನಾ ಜಾಸ್ತಿ ಕಡೆ ಹೋಗ್ಬೇಕು. ನನ್ ಫೋಟೋ ಶೂಟ್ ಹೋಗ್ಬೇಕು, ನಂದು ಫೋಟೋ ಶೂಟ್ ಹೋಗ್ಬೇಕು. ವಾಟ್ ಅಬೌಟ್ ಮೈನ್ ಬ್ರೋ? ನೀವು ಕೊಟ್ಟಿಲ್ಲ ಅಂತಲ್ಲ, ಇಲ್ಲಿ ಐತೆ. ಹಂಗೆ ಇವಳೆಲ್ಲ ಹಾಕ್ಬೇಕು ಅವನಿಗೆ, ತಿನ್ನೋದಿಲ್ಲ ಅಂದ್ರೆ ಅಲ್ಲ ಅನ್ಬಾರ್ದು. ಪದೇ ಪದೇ. ಆಮೇಲೆ ಗಾಯ್ಸ್, ನಾನು ನೆನ್ನೆ ಮಾರ್ಕೆಟ್ಗೆ ಹೋಗಿನ ಗಾಯ್ಸ್. ಅದಕ್ಕೆ ಇವತ್ತು ಸ್ನಾನ ಮಾಡಿ, ಬ್ರಷ್ ಮಾಡಿ, ಆಮೇಲೆ ಈ ರೂಡೆನ್ಸ್ನ ತಿಂದು ರೆಡಿಯಾಗಿ ಮಾರ್ಕೆಟ್ಗೆ ಹೋಗ್ಬೇಕು, ಫೋಟೋಶೂಟ್ಗೆ ಹೋಗ್ಬೇಕು. ಅನಿಮಲ್ಸ್ ನಮ್ಮ ಸ್ಕೂಲಲ್ಲಿ ನೆನ್ನೆ ಇಂಡಿಪೆಂಡೆನ್ಸ್ ಡೇಗೆ ಅಂದ್ರೆ ಗಣೇಶ ಲಡ್ಡು ಆಮೇಲೆ ಚಾಕ್ಲೇಟ್ ಕೊಟ್ಟವ್ರೆ. ಹ್ಞೂ ಗಾಯ್ಸ್, ನಾವು ಚೂರು ಕೊಟ್ಟಿನ ಅವ್ರಿಗೆ. ಫಸ್ಟ್ ಮಾರ್ಕೆಟ್, ಆಮೇಲೆ ಫೋಟೋಶೂಟು, ಆಮೇಲೆ ಇನ್ನೊಂದ್ ಕಡೆ ಏನೇನು ಹೋಗ್ಬೇಕು, ನನಗೆ ನೆನಪೇ ಇಲ್ಲ ಗೈಸ್. ಫ್ರೆಂಡ್ಸ್, ಕೆಲವೊಂದು ಎಷ್ಟು ಅಡಿಕ್ಷನ್ ಇರ್ತೀವಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಆಲ್ಮೋಸ್ಟ್ ಒಂದು 10 days ಆಯ್ತು ಬಿಡಿ ಕಾಫಿ ಕುಡಿಯೋದು ಬಿಟ್ಟು. ಸಂಡೇ ಅನ್ನೋದೊಂದು ಮೈಂಡಿಗೆ ಫಿಕ್ಸ್ ಆಗಿಬಿಟ್ರೆ, ಮೈಂಡಲ್ಲಿ ಕೂತ್ಬಿಟ್ರೆ ಕಾಫಿ ಇಲ್ಲ ಅಂದರೆ ತುಂಬ ಫೀಲ್ ಮಾಡ್ತಾಯಿರ್ತೀವಿ. ಅದಕ್ಕೆ ನೀವು ಹೋಗ್ಬಿಟ್ಟು ಹಾಲು ತಗೊಬಂದು ಕಾಫಿ ಮಾಡಿಸ್ಕೊಂಡು ಕುಡ್ಕೊತಾ ಇದ್ದೀನಿ. ನಾನೆಲ್ಲ ಕರ್ಗಿ ಈ ಕಾಫಿ ಕುಡಿಯೋ ಕರ್ಗಿದ್ದು ಸ್ನಾನ ಆಯ್ತು ಗಾಯ್ಸ್. ಇನ್ನ ಈ ಕಾಫಿ ಕುಡಿ ಕರ್ಗಿ ಸ್ನಾನ ಆಗಿನ ಗಾಯ್ಸ್. ಇಲ್ಲ ಗಾಯ್ಸ್, ನಾನೇ ಫಸ್ಟ್ ಮಾಡಿದ್ದು ಇವತ್ತು, ಆಮೇಲೆ ಇವ್ರ ಅಮ್ಮ ಮಾಡಿದ್ದು, ಇವ್ರು ಆಮೇಲೆ ಮಾಡಿದ್ದು. ಡೌ ಮಾಡ್ತಾವ್ನೆ. ಏನು ಹೇಳ್ಬೇಕು ನಾನು? ಹೇಳು.
ಈ ಕಾಫಿ ಕುಡಿ ಕರ್ಗಿದ್ದು ಆಕ್ಷನ್ ನಿಜವಾಗ್ನು ಸ್ನಾನ ಮಾಡಿನ ಗೈಸ್, ಸುಮ್ಮನೆ ಅಂತ ಐತೆ ಗೈಸ್. ಆಲ್ಮೋಸ್ಟ್ 12 ಗಂಟೆನೇ ಆಗೋಯ್ತು. ಈಗ ಹೋಗೋದಂತೆಲ್ಲ ರೆಡಿ ಆಗಿದ್ದೀವಿ. ನಮ್ಮ ಹುಡುಗ ಅವನಲ್ಲ, ನಮ್ಮ ಹುಲಿ, ಹೆಂಗ್ ಹುಲಿಗೆ 10 ನಿಮಿಷ ಸಾಕ್ರೆ ಸಾಕು, ಪಟ್ ಅಂತ ಕೆಳಗೆ ಓಡೋಂಟೈತಾನೆ ಆಟ ಆಡೋಕ್ಕೆ. ಅದೇನು ಆಟ ಆಡ್ತಾನೋ, ಆಟದಕ್ಕಿಂತ ಮಾತೇ ಜಾಸ್ತಿ, ಆದರೂ ಓಡೋಗೋನೆ. ಬಂದಿದ್ದೀನಿ, ಏನು ಮಾಡ್ತೀನಿ ಅಗತ್ಯ ಬಾ, ಅಗತ್ಯ ಹೇಳ್ತಿದ್ಯಾ? ಸಾತ್ವಿಕ್ ಹತ್ರ ಸಾತ್ವಿಕ್ ಹತ್ರ ಅಲ್ಲ ಕಣೋ, ಅಲ್ಲಿ ಹೋಟ್ಲಿಗೆ ಹೋಗಿದ್ವಲ್ಲ ಕೃಷ್ಣ ಫ್ರೆಂಡು, ಅಲ್ಲಿ ತಿಂದ್ವಲ್ಲ. ಅದು ಬಿಡು, ಸಾತ್ವಿಕ್ ಹತ್ರ ಕೊಡ್ತೀನಿ. ಸಾತ್ವಿಕ್ಕಿಂತ ಜಾಸ್ತಿ ಕಣೋ ಅಲ್ಲಿ ಕೃಷ್ಣ ಗ್ರ್ಯಾಂಡ್ ಹತ್ರ ಗೋಬಿ. ಸಾತ್ವಿಕ್ ಅಂತ ಏನು ಜಾಸ್ತಿ, ಸಾತ್ವಿಕ್ ಅವನೇ ಜಾಸ್ತಿ ಚೆನ್ನಾಗಿರೋದು. ನೋಡಿ ಗಾಯ್ಸ್, ಅದೇನೋ ಅಂತಾರಲ್ಲ, ಒಂದು ದೊಡ್ಡ 5 ಸ್ಟಾರ್ ಹೋಟ್ಲ್ ಕೊಡ್ಸಿದ್ರು, ಬರೀ ಅವ್ನಿಗೆ ಎಲ್ಲಿ ಇಷ್ಟ ಆಗುತ್ತೆ ಹೇಳಿ? ಸಾತ್ವಿಕ್ ಆಯ್ತಪ್ಪ, ಇವತ್ತು ಏನೋ ತಿನ್ನಕ್ಕೆ ಬೇಕು ಅಂತ ಬರ್ತಾವನಿ ಇಲ್ಲಿ ಬೇಕ್ರಿಗೆ. ಏನು ತಿಂತೀವ? ಹೆವಿ ಜನ ಅವರೇ ಫ್ರೆಂಡ್ಸ್. ಇಲ್ಲಿ ಪಾರ್ಕಿಂಗ್ ಮಾಡ್ತಿದ್ದೀವಿ ನಾವು. ಸೊ ವೀಕೆಂಡ್ ಆದ್ದರಿಂದ 4,000 ಜನ ಬಂದವರಂತೆ. ಇಲ್ಲಿ ಮಾಡ್ತಿದ್ದು ಪಾರ್ಕಿಂಗು. ಟೈಮ್ ಬಂದಿದೆ, ಬಟ್ ಇಲ್ಲೆಲ್ಲ ಫುಲ್ ಆಗಿದೆ. ಇದೇ ಒಳಗಡೆ ಏನೂ ಇಲ್ಲ ಕಡೋ, ಎಂಟ್ರಿ ಆದ್ವಿ. ಮಗ ಬೆಳಗಾವಿಲಿ ಹೊಸ ಮನೆ ಮಾಡಾರಲ್ಲ, ಹುಂಚನಟ್ಟಿ ಅಂತ ಹಿಡ್ದವ್ ನಾವು ಅವಾಗಿಂದ ಇದ್ದೀನ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೀ ಊಟ ಇದೆ. ನಾವು ಫ್ರೀ ಊಟ ಸಿಗುತ್ತೆ ಅಂತ ಬಂದ್ವಿ. ಈ ಸತಿ ಹೆವಿ ಜನ ಇದ್ದಾರೆ. ಸಿಗುತ್ತೆ ಕಾಯ್ಬೇಕು ಅಲ್ಲ ಅಪ್ಪೆ? ಬರ ಓಡ್ಬೇಡ. ನಾನು ಇಲ್ಲಿ ಕಟ್ಟೆ ಮೇಲೆ ಕೂರಣ ಅಂತೆ ಇಲ್ಲಿ ಕೂತಿದ್ದೀನಿ. ಅಲ್ಲಿ ದೊಡ್ಡವ ಬ್ರಾಕ್ ಇರುವೆ ಇತ್ತು. ನಾನು ನೋಡ್ದೆ, ಅಮ್ಮ ನೀ ಬ್ರಾಕ್ ಇರುವೆ ಕುತ್ಕೋಬೇಡ ಎದ್ದಾರಂದೆ. ನೀನು ಹಿಂಗೆ ಎದ್ದೆ. ಏನಾಯ್ತು ಅವಾಗ? ಆಮೇಲೆ ಬೇರೆ ಕಡೆ ಹೋಯ್ತು ಮಮ್ಮ. ಅಷ್ಟೇನಾ? ಅಷ್ಟೇ. ಏನೋ ಮಹಾಭಾರತ ರಾಮಾಯಣ ಕತೆ ಹೇಳ್ದಂಗೆ ಇಷ್ಟೊತ್ತು ಏನು ಹೇಳ್ತಾವ್ರೆ ಅಂದರೆ ಎದ್ದೋಗಿದ್ದು ಕತೆ ಹೇಳ್ತಾವ್ರೆ. ಲಾಸ್ಟ್ ಟೈಮ್ ಮೆಮೊರಿ ಐತೆ ನೋಡಿ. ಹಂಗೆ ಹಾಗೂ ಈಗೆಲ್ಲ ಹೋಯ್ತಿದ್ಯಾ? ಯಾವ ಬೋಟಿಂಗಲ್ಲಿ? ಓ ಕಾಣ್ತಿದ್ ಮೇಲ್ಗಡೆ ಬೆಟ್ಟ ನೋಡಿ. ಅಲ್ಲ, ಮೆಡಿಟೇಷನ್ ಬೆಟ್ಟ ಅಂತ. ಏನು ಬೆಟ್ಟ? ಇಲ್ಲಿ ನೋಡು ಹೇಳಿ ನಿನ್ನ ಫ್ರೆಂಡ್ಸ್. ಮೆಡಿಟೇಷನ್ ಬೆಟ್ಟ ಅಂತ ನೋಡಿ. ಬೀಳುತ್ತೆ ಬೇಕು ನಾವು. ಬೀಳುತ್ತವ ಮಾಡಿದೆ. I got my head in the clouds so high, feet on the ground, but I still get by. The rules were made for someone else to try, but not me, not me. They say slow down, son, take your time. ಸುಮ್ಮನೆ ಅಂದಾಡತ್ತೀನಿ, ಬಾನ ಹಾಡು ಮೊದಲು ಫೋಕಸ್ ನಂದು ಜರತ್ತೆ ತಕ್ಷಣ ನೋಡ. ಹಿಂಗೆ ಈಗ ಇಟ್ಟೆ ನಿಂಗೆ ನೋಡಿನೇ, ಹಿಂಗೆ ಇಟ್ಟೆ ಹಿಂಗೆ ಜಾರತ್ತದ. ನಿನ್ನ ಕೈಯಲ್ಲಿ ಜಾಸ್ತಿ ಸೀಟರ್ಸ್ ಅಲ್ಲ, ನಿನ್ನ ಆಡಕ್ಕೆ ಬರಲ್ಲ. ನಾನು ಆಡೋಣ ಚಾಲೆಂಜು ಬೇಡಿ. ಚಾಲೆಂಜ್ ಎಲ್ಲ ನಾರ್ಮಲ್ಲೇ ಆಡಕ್ಕೆ ಬರಲ್ಲ. ಕಪ್ಪಿ ಮರಿ ಒಳಗೆ ಹೋಗ್ತಿದೆ. ಬಾ ಹಿಂಗೆ ಬಾರೋ. ಹಾಂ ಆಯ್ತು ಬಾ, ಕಣ್ಣು ಮುಚ್ಚಿರ್ತೀನಿ ಬಾ. ಬಂದಾ ಬಾ. ಓ ಇನ್ನೊಮ್ಮೆ ಮೇಡಮ್. ವೆರಿ ನೈಸ್. ಹೋಗು, ನೀನೇ ಜಂಪ್ ಮಾಡ್ತೀಯಾ? ಒಬ್ಬೊಬ್ಬ ಇದೆಲ್ಲ ಕಲ್ತ್ಬಿಟ್ಟ. ಉಫ್, ಕಾರ್ ಹೆವಿ ಹೀಟ್ ಆಗ್ಬಿಟ್ಟೈತೆ. ಅದಕ್ಕೇ ಎಲ್ಲ ತೆಗೆದು ಒಂದು ಸ್ವಲ್ಪ ಗಾಳಿ ಆಗಲಿ ಅಂತ.
ಬಾರಾಕು ನಮ್ಮ ಅಗಸ್ತ್ಯ ಒಂಚೂರೆಲ್ಲ ಅಡ್ಡಾಡೋದ್ಮೇಲೆ ಏನಾದಿದೆ ಕುರುಕ್ಲು ತಿಂಡಿ ತಿನ್ನೋದು ಜಾಸ್ತಿ ನೋಡಿ ಅಲ್ಲೋಗಿ ತಿಂತಾವನೆ. ಬಾರಲ್ಲ ಕೈ ತೊಳೆದಿಲ್ಲ ಏನಿಲ್ಲ. ನಾವು 4 ಗಂಟೆಗೆ ಹೊಂಟೋಗೋದ ಅಂತ ಅಂದ್ಕೊಂಡ್ವಿ, ಆಗೋಯ್ತು. ಇಲ್ಲೇ 4:45 ಆಯಿತು, 5 ಆಯಿತು. ಮನೆಗೆ ಹೋಗಿ ಇನ್ನೂ ತರಕಾರಿ ತಗೊಂಡು ಗುಡ್ ಬಾಯ್. ಸೊ ಈಗ ಒಳ್ಳೆ ಟೈಮ್ ಆಗೋಗ್ತೀವಿ. ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ತರಕಾರಿ ತಗೊಂಡು ಬೇರೆ ಹೋಗ್ಬೇಕು. ಆಮೇಲೆ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಇವತ್ತು ಇದು ಬೇರೆ ಐತೆ, ತನಿ ಇರಬೇಕು. ಇಲ್ಲ ಅಂದರೂ ಅಟ್ಲೀಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಕರೆಕ್ಟಾಗಿ 5:15 5:45ಗೆ ಮನೆಗೆ ಬಂದ್ವಿ. ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ನಾಗರ ಪಂಚಮಿ ಅಂತೆ ನಮ್ಮ ಕಡೆಯಲ್ಲೇ ಯೂಶ್ವಲಿ ನಾಳೆ ಮಾಡ್ತಾರೆ ಅಂತ ನಮ್ಮ ಮನೆದವ್ರು ಹೇಳಿದ್ರು. ನಮಗೆ ಅದೆಲ್ಲ ಅಷ್ಟೊಂದು ಗೊತ್ತಿರಲ್ಲ. ಸೊ ಇವತ್ತು ಅವ್ರ ಕಡೆ ಮಾಡ್ತಾರೆ, ಅದಕ್ಕೋಸ್ಕರ ಇವಾಗ ಪಟ್ಟಂತ ಫ್ರೆಶ್ ಅಪ್ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ತಣ್ಣಿ ಎರ್ದು ಬರ್ತೀವಿ. ಆದರೆ ನಮ್ಮ ಸುಪುತ್ರ ನಮ್ಮ ಹೆಂಗುಲಿ ನೋಡಿ ಹೆಂಗೆ ಕಾದನೆ ಹಾಕುತ್ತಿದ್ದಾನೆ. ಏನದು ಮಿಕ್ಸ್ಚರ್ ಸ್ಪೆಷಲ್ ಲ್ಯಾಂಬರ್ಗಿನಿ ಫಾರ್ ಈಟಿಂಗ್. ಇವ್ನು ಈಟಿಂಗ್ ನೋಡಿ. ಇವೆಲ್ಲ ನೋಡ್ತಿರ್ಬೋದಿಲ್ಲ, ಇವನ್ನೇ ಕಿತಾಪತಿ. ಮನೆ ಇಷ್ಟೊಂದು ಗಾರ್ಬೇಜ್ ಥರ ಕಾಣ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಇದೇ ಕಾರಣ ಅಲ್ಲೋನಾ. ಭಾಳ ಬೇಗ ಹೋಗೋದ, ಟೈಮ್ ಆಯಿತು. ಇದನ್ನ ಪೇಷಂಟ್ ಆಗಿ ನಾನು ತಿನ್ನಕ್ಕೆ ಪೇಷಂಟ್ ಅಲ್ಲ ಕಣೋದು, ಪೇಷನ್ಸು. ಪೇಷನ್ಸಾಗಿ ತಿನ್ನಕ್ಕೆ ಬಿಡ್ಬೇಕಾ ನಿಮಗೆ? ಹಾಂ, ನಿಂಗೆ ಪೇಷನ್ಸಾಗಿ ತಿನ್ನಕ್ಕೆ ಬಿಡ್ತಾರೆ ಅಲ್ಲಿ ಟೆಂಪಲ್ ಕ್ಲೋಸ್ ಆಗಿರ್ತದೆ. ಇನ್ನೇ ಬಿಡು, ನನ್ನ ನೆಕ್ಸ್ಟ್ ಹೋಗೋಣ. ಆಮೇಲೆ ಬೇಜಾರು ಮಾಡ್ಕೋತದೆ. ಇವತ್ತು ಹೋಗಿ ತನಿ ಎರ್ದು ಬರಬೇಕು, ಬಾ ಬೇಗ. ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತಿನ ಡೇ ಅಂತೂ ಫುಲ್ಲು ಬ್ಯುಸಿಯಾಗಿತ್ತು. ಅದು ಈ ಹೆಂಗುಲಿ ಜೊತೆ ಓಡಾಡೋಷ್ಟರಲ್ಲಿ ನೋಡಿ ಮನೆಗೆ ಬಂದ ತಕ್ಷಣ ಹೆಂಗೆ ಬಿಜಿ ಮಾಡೋಣ. ಏನೋ ಅಲ್ಲಿಂದ ತಗೊಂಬಂತ ಆಡ್ತೀನಿ ಅಂತ ಈ ತಿಪ್ಪಲ್ಲಿ ಕಸ ಬಿಸಾಕ್ತಾರಲ್ಲ, ಹಂಗೆ ಬಿಸಾಕೋನಲ್ಲ, ಕ್ಲೀನ್ ಮಾಡಲ್ಲ. ಸೊ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೇನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಸಬ್ರೋ ಮಾಡಿ. ಬಾಯ್ 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 ಬಾಯ್, ಸಿ ಯು, ಟಾಟಾ ಗೈಸ್. ಇಲ್ಲಿ ನೋಡ್ಕೇಳುವಾ. Bye bye, see you guys. Subscribe to the channel and comment sabo. Bye bye and see you guys. Bye bye.